ಚುನಾವಣೆ ಘೋಷಣೆಯಾದ್ರೂ ಕೂಡ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ಅದೊಂದು ಕ್ಷೇತ್ರಕ್ಕೆ ಇನ್ನೂ ಅಭ್ಯರ್ಥಿ ಆಯ್ಕೆ ಆಗಿಲ್ಲ. ಬಟ್ ಆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಆ ಕ್ಷೇತ್ರಗಳಲ್ಲಿ ಬಿಜೆಪಿಯಿಂದಲೂ ರೇಸ್ನಲ್ಲಿದ್ದಾರೆ, ಕಾಂಗ್ರೆಸ್ನಿಂದಲೂ ಕೂಡ ಇಬ್ರು ಮೂವರು ರೇಸ್ನಲ್ಲಿದ್ದಾರೆ. ಆ ಕ್ಷೇತ್ರ ಯಾವುದು ಹಾಗಾದ್ರೆ? ರೇಸ್ನಲ್ಲಿರೋ ಅಭ್ಯರ್ಥಿಗಳು ಯಾರು ನೋಡ್ತಾ ಹೋಗೋಣ. ಚಿಕ್ಕಬಳ್ಳಾಪುರ ಬಿಜೆಪಿ ಟಿಕೆಟ್ಗಾಗಿ ಇಬ್ಬರ ನಡುವೆ ಫೈಟ್. ಟಿಕೆಟ್ ಕೆ ಸುಧಾಕರ್ಗೋ ಅಲೋಕ್ ವಿಶ್ವನಾಥ್ಗೋ? ಹೌದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈ ಬಾರಿ ಹಾಟ್ ಫೇವರೇಟ್ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ಚುನಾವಣೆ ಘೋಷಣೆಯಾಗಿ 2 ದಿನಗಳು ಕಳೆದರೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆ ಮಾತ್ರ ಇನ್ನೂ ಆಗಿಲ್ಲ. ಕಾಂಗ್ರೆಸ್ ಹಾಗೂ ಬಿಜೆಪಿ ಸೇರಿದಂತೆ 2 ರಾಷ್ಟ್ರೀಯ ಪಕ್ಷಗಳು ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಬಿಜೆಪಿ ಪಕ್ಷದಿಂದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅಲೋಕ್ ವಿಶ್ವನಾಥ್ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ಬಿಜೆಪಿಯಲ್ಲಿ ಇಬ್ಬರು ಪೈಪೋಟಿ ನಡೆಸುತ್ತಿದ್ದಾರೆ. ಬಿಜೆಪಿಯಿಂದ ಬಹಳ ಪ್ರಮುಖವಾಗಿರ್ತಕ್ಕಂಥವ್ರು ಇಬ್ಬರು ಆಕಾಂಕ್ಷಿಗಳು ನನಗೆ ಗೊತ್ತಿರಂಗೆ. ಬೇರೆ ಬೇರೆಯವರು ಇದ್ದಾರೆ, ಅದು ಪ್ರಬಲವಾಗಿರ್ತಕ್ಕಂಥವ್ರು ಅಲೋಕ್ ವಿಶ್ವನಾಥ್ ಮತ್ತು ಡಾಕ್ಟರ್ ಸುಧಾಕರ್ ಅವರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕಳೆದ ಬಾರಿ ಬಿಜೆಪಿ ಗೆದ್ದಿರ್ತಕ್ಕಂಥದ್ದು, ಈ ಬಾರಿ ಕೂಡ ಬಿಜೆಪಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಚಿಕ್ಕಬಳ್ಳಾಪುರ ಬೇರೆ 3ನೇ ವ್ಯಕ್ತಿ ಬರ್ತಾರೆ ಅಂತಕ್ಕಂಥದ್ದು ಐತೆ. ಆದರೆ ನಮ್ಮ ವರಿಷ್ಠರಲ್ಲಿ ನಾನು ಕೇಳ್ಕೊಳ್ಳೋಂಥದ್ದು, ಸ್ಥಳೀಯರಿಗೆ ಬಿಟ್ಟು ದಯವಿಟ್ಟು ಹೊರಗಡೆಯವ್ರಿಗೆ ಯಾರಿಗೂ ಕೂಡ ಮಣೆ ಹಾಕುವಂಥದ್ದು ಬೇಡ. ಬಿಜೆಪಿಯಲ್ಲಿ ಇಬ್ಬರ ನಡುವೆ ದಿನಕ್ಕೊಂದು ಹೆಸರು ತೇಲಿ ಬಂದ್ರು ಅಂತಿಮವಾಗಿ ಕೆ ಸುಧಾಕರ್ ಹಾಗೂ ಅಲೋಕ್ ವಿಶ್ವನಾಥ್ ಪೈಪೋಟಿಯಲ್ಲಿದ್ದಾರೆ. ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಟಿಕೆಟ್ಗೆ 3 ಪೈಪೋಟಿ. ವೀರಪ್ಪ ಮೊಯ್ಲಿ, ರಕ್ಷಾ ರಾಮಯ್ಯ, ಶಿವಶಂಕರ್ ರೆಡ್ಡಿ ಜಟಾಪಟಿ. ಇತ್ತ ಕಾಂಗ್ರೆಸ್ನಲ್ಲಿ 3 ಆಕಾಂಕ್ಷಿಗಳು ಪೈಪೋಟಿಯಲ್ಲಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಹಾಗೂ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹಾಗೂ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮಯ್ಯ ಸೇರಿದಂತೆ ಮಾಜಿ ಸಚಿವರಾದ ಶಿವಶಂಕರ ರೆಡ್ಡಿ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ಬಹುತೇಕ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಮಾತ್ರ ತಮ್ಮ ಪಟ್ಟನ್ನ ಬದಲಿಸ್ತಾ ಇಲ್ಲ. ಇವರಿಬ್ಬರ ಮಧ್ಯೆ ನಾನು ಆಕಾಂಕ್ಷಿ ಅಂಥೇಳಿ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಕಾದು ನೋಡ್ತಿದ್ದಾರೆ. 3 ನಡುವೆ ಹೈಕಮಾಂಡ್ ಯಾರಿಗೆ ಟಿಕೆಟ್ ಅನ್ನ ಕೊಡುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ನಮಗೆ ಇರೋ ಮಾಹಿತಿ ಪ್ರಕಾರ ಪ್ರತಿಯೊಂದು ಕ್ಷೇತ್ರಕ್ಕೆ ಕೆಲವು ಸಿಂಗಲ್ ನೇಮ್ ಇರ್ಬೋದೇನೋ ಗೊತ್ತಿಲ್ಲ, ಒಟ್ಟಾರೆ 2-3 ಅರ್ಹ ಅಭ್ಯರ್ಥಿಗಳನ್ನು ಪಟ್ಟಿ ಮಾಡಿ KPCC ಅವರು ಕಳಿಸಿರೋದು ನಮ್ಮ ಮಾಹಿತಿ ಇದೆ. ನಂದು ಇದೆ, ವೀರಪ್ಪ ಮೊಯ್ಲಿದು ಇದೆ, ರಕ್ಷಾರಾಮಯ್ಯಂದು ಇದೆ ಅಂತ ನನಗೆ ಇರ್ತಕ್ಕಂಥ ಮಾಹಿತಿ. ಪಕ್ಷದವರು ಕೂಡ ಭಾಳ ದೀರ್ಘ ಯೋಚನೆ ಮಾಡಿ ಸೂಕ್ತವಾದಂಥ ಅಭ್ಯರ್ಥಿಗೆ ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ನಂಬಿಕೆ. ಕಾಂಗ್ರೆಸ್ ಪಕ್ಷ ಎಲ್ಲ ಡಿಸಿಷನ್ಗಳು ಗ್ರೌಂಡ್ ರಿಪೋರ್ಟಿನ ಸಮೇತ ಒಂದು ಒಳ್ಳೆಗೆ ಡಿಸಿಷನ್ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಚಿಕ್ಕಬಳ್ಳಾಪುರಲ್ಲಿ ಈ ಸಲ ಕಾಂಗ್ರೆಸ್ ಬಾವುಟ ಹಾರಿಸೋದು ನಮ್ಮೆಲ್ಲ ಕಾರ್ಯಕರ್ತರ ಒಂದು ಕರ್ತವ್ಯ. ಯಾರಿಗೇ ಕೊಡಲಿ ನಾವೆಲ್ಲ ಒಟ್ಟಾಗಿ ಕಾಂಗ್ರೆಸ್ ಪಕ್ಷದ ಒಂದು ಬಾವುಟವನ್ನು ಪಾರ್ಲಿಮೆಂಟಲ್ಲಿ ಹಾರಿಸಬೇಕು ಅಂತ ಎಲ್ಲರೂ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಯಾರಿಗೆ ಟಿಕೆಟ್ ಕೈ ತಪ್ಪಿದ್ರೂ ಬಂಡಾಯದ ಆತಂಕ ಹೈಕಮಾಂಡ್ಗಿದೆ. ಅಳೆದು ತೂಗಿ ಟಿಕೆಟ್ ಅಂತಿಮ ಮಾಡುವ ಕಸರತ್ತನ್ನು ನಡೆಸ್ತಾ ಇದ್ದು ಅಂತಿಮವಾಗಿ ಅದು ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.